Hello students. In our last class, we done with the JavaScript introduction. So in this class, we need to go with how the JavaScript is going to embedded with HTML and what JavaScript able to do with HTML ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸಿ ಎಚ್ ಟಿ ಎಮ್ ಎಲ್ ಅಲ್ಲಿ ನಾವು ಎಲ್ಲಿ ಜಾವಾ ಸ್ಕ್ರಿಪ್ಟ್ ನ ಬರಿತೀವಿ ಅನ್ನೋದನ್ನ ಎಕ್ಸಾಂಪಲ್ ಅಲ್ಲಿ ನೋಡ್ತಾ ಹೋಗೋಣ. ಇಲ್ಲಿ ಹೇಳ್ತಾ ಇರೋ ಪ್ರಕಾರ ಸ್ಕ್ರಿಪ್ಟ್ ಟ್ಯಾಗ್ ಅಲ್ಲಿ ವಿ ಕ್ಯಾನ್ ಏಬಲ್ ಟು ರೈಟ್ ಜಾವಾ ಸ್ಕ್ರಿಪ್ಟ್ ಕೋಡ್ ಅಂತ. ಓಕೆ, ಸ್ಟೈಲ್ ಟ್ಯಾಗ್ ಯೂಸ್ ಮಾಡ್ಕೊಂಡು ಸ್ಟೈಲ್ಸ್ ಬರಿತೀವಿ, ಅದೇ ರೀತಿ ಸ್ಕ್ರಿಪ್ಟ್ ಟ್ಯಾಗ್ ಯೂಸ್ ಮಾಡ್ಕೊಂಡು ನಾವೇನ್ ಬರಿತಾ ಇದೀವಿ, ಜಾವಾ ಸ್ಕ್ರಿಪ್ಟ್ ಕೋಡ್ ನ ಬರಿತಾ ಹೋಗ್ತೀವಿ ಇನ್ ಬಿಟ್ವೀನ್ ಸ್ಕ್ರಿಪ್ಟ್ ಟ್ಯಾಗ್ಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಮೇಲೆ ಮುಂಚೆ ಎಲ್ಲ ಏನು ಯೂಸ್ ಮಾಡ್ತಾ ಇದ್ವಿ, ಜಾವಾ ಸ್ಕ್ರಿಪ್ಟ್ ಬರಿಬೇಕಾದ್ರೆ ಅಲ್ಲಿ ಟೈಪ್ ಆಟ್ರಿಬ್ಯೂಟ್ ಯೂಸ್ ಮಾಡ್ತಾ ಇದ್ವಿ. ಆ ಟೈಪ್ ಆಟ್ರಿಬ್ಯೂಟ್ ಅಲ್ಲಿ ಟೆಕ್ಸ್ಟ್ ಫಾರ್ವರ್ಡ್ ಸ್ಲಾಶ್ ಫಾಲೋಡ್ ಬೈ ಜಾವಾ ಸ್ಕ್ರಿಪ್ಟ್ ಅಂತ ವ್ಯಾಲ್ಯೂ ಕೊಡ್ತಾ ಇದ್ವಿ, ವಿಚ್ ಟೆಲ್ಸ್ ದಟ್ ದಿ ಬಿಲೋ ಕೋಡ್ ಈಸ್ ಜಾವಾ ಸ್ಕ್ರಿಪ್ಟ್ ಅಂತ. ಬಟ್ ನವಡೇಸ್ ಇಟ್ ಈಸ್ ನಾಟ್ ರಿಕ್ವೈರ್ಡ್. ಬೈ ಡಿಫಾಲ್ಟ್ ಆಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತಾ ಇದ್ದಾರೆ ಅಂತ ನಮಗೆ ಬರೀ ಸ್ಕ್ರಿಪ್ಟ್ ಟ್ಯಾಗ್ ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಏಬಲ್ ಟು ಕನ್ಕ್ಲೂಡ್ ದಟ್. ಓಕೆ, ಸೊ ಲೇಟರ್ ತುಂಬಾ ಒಂದು ಮಿಸ್ಕನ್ಸೆಪ್ಷನ್ ಏನಿದೆಯಪ್ಪ ಅಂತ ಅಂದ್ರೆ ಜಾವಾ ಅಂಡ್ ಜಾವಾ ಸ್ಕ್ರಿಪ್ಟ್ ಬೋತ್ ಆರ್ ಸೇಮ್ ಅಂತ ಇದೆ. ಅಬ್ಸಲ್ಯೂಟ್ಲಿ ಬೋತ್ ಆರ್ ಡಿಫ್ರೆಂಟ್. ಓಕೆ, ದೇ ಆರ್ ನಾಟ್ ಸೇಮ್. ಜಾವಾ ಮತ್ತೆ ಜಾವಾ ಸ್ಕ್ರಿಪ್ಟ್ ಯಾವ ರೀತಿ ಡಿಫ್ರೆಂಟ್ ಅಂತ ಹೇಳ್ತಾ ಹೋದ್ರೆ, ಜಾವಾ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್, ಜಾವಾ ಸ್ಕ್ರಿಪ್ಟ್ ಇಸ್ ಎ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ ಹೇಳ್ತಾರೆ. ಅಫ್ಕೋರ್ಸ್ ಅದರಲ್ಲೂ ನಾವು ಪ್ರೋಗ್ರಾಮ್ಸೇ ಮಾಡೋದು, ಬಟ್ ವಾಟ್ ಆಕ್ಚುಲಿ ದೇ ಆರ್ ಟೆಲಿಂಗ್ ಇಟ್ ಈಸ್ ಎ ಸ್ಕ್ರಿಪ್ಟಿಂಗ್ ಲ್ಯಾಂಗ್ವೇಜ್ ಅಂತ. ಸೊ ಇದಾದ್ಮೇಲೆ ಸ್ಟ್ರಾಂಗ್ಲಿ ಟೈಪ್ಡ್ ಅಂತ ಹೇಳ್ತಾ ಇದ್ದಾರೆ ಜಾವಾನ. ಜಾವಾ ಸ್ಕ್ರಿಪ್ಟ್ ಬಂದ್ಬಿಟ್ಟು ಲೂಸ್ಲಿ ಟೈಪ್ಡ್ ಅಥವಾ ಡೈನಮಿಕಲಿ ಟೈಪ್ಡ್ ಅಂತ ಹೇಳ್ಬೋದು. ಈ ಪಾಯಿಂಟ್ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಅಂತ ಹೇಳಿದ್ದೆ, ಡೇಟಾ ಟೈಪ್ಸ್ ಬಗ್ಗೆ ಹೇಳ್ಬೇಕಾದ್ರೆ. ಸೊ ಅವಾಗ ನೋಡೋಣ. ಸೊ ಇದಾದ್ಮೇಲೆ ಟೈಪ್ಸ್ ಆರ್ ನೋನ್ ಅಟ್ ಕಂಪೈಲ್ ಟೈಮ್ ಅಂತ, ಅಂದ್ರೆ ಡೇಟಾ ಟೈಪ್ ಯಾವುದು ಅನ್ನೋದು ಕಂಪೈಲ್ ಟೈಮ್ ಅಲ್ಲೇ ಗೊತ್ತಾಗುತ್ತೆ ಅಂತ. ಇದರಲ್ಲಿ ರನ್ ಟೈಮ್ ಅಲ್ಲಿ ಅದು ಏನಾಗುತ್ತೆ, ಜಾವಾ ಸ್ಕ್ರಿಪ್ಟ್ ಅಲ್ಲಿ ನಾವು ಯಾವುದು ಡೇಟಾ ಟೈಪ್ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಅದಾದ್ಮೇಲೆ ಜಾವಾ ಸ್ಕ್ರಿಪ್ಟ್ ಬಂದ್ಬಿಟ್ಟು ಯೂಶುವಲಿ ಕ್ಲೈಂಟ್ ಸೈಡ್ ಅಲ್ಲಿ ಯೂಸ್ ಮಾಡ್ತೀವಿ. ಅಫ್ಕೋರ್ಸ್ ಇವಾಗ ಸರ್ವರ್ ಸೈಡ್ ಅಲ್ಲೂ ಯೂಸ್ ಮಾಡ್ತೀವಿ, ಬಟ್ ಜಾವಾ ಬಂದ್ಬಿಟ್ಟು ಎಕ್ಸ್ಕ್ಲೂಸಿವ್ಲಿ ಫಾರ್ ಸರ್ವರ್ ಸೈಡ್ ಪ್ರೋಗ್ರಾಮಿಂಗ್. ಸೊ ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ, ಜಾವಾ ಬಂದ್ಬಿಟ್ಟು ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಸೊ ಜಾವಾ ಸ್ಕ್ರಿಪ್ಟ್ ಈಸ್ ಆಬ್ಜೆಕ್ಟ್ ಬೇಸ್ಡ್ ಲ್ಯಾಂಗ್ವೇಜ್ ಅಂತ ಹೇಳ್ತಾ ಇದ್ದಾರೆ, ನಾಟ್ ಪ್ಯೂರ್ಲಿ ಆಬ್ಜೆಕ್ಟ್ ಓರಿಯೆಂಟೆಡ್ ಅಂತ. ಬಟ್ ದಿ ಥಿಂಗ್ಸ್ ಆರ್ ಚೇಂಜಿಂಗ್. ಸೊ ಇವತ್ತು ನಾವೇನಂತ ಹೇಳ್ಬೋದು, ಜಾವಾ ಸ್ಕ್ರಿಪ್ಟ್ ಬಂದ್ಬಿಟ್ಟು ಊಪ್ಸ್ ಕಾನ್ಸೆಪ್ಟ್ಸ್ ಎಲ್ಲ ಏನು ಬೇಸಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನಿದೆ ಅದನ್ನೆಲ್ಲ ಸಪೋರ್ಟ್ ಮಾಡುತ್ತೆ ಅಂತ ವಿ ಕ್ಯಾನ್ ಏಬಲ್ ಟು ಕನ್ವೆ. ಬಟ್ ದಿ ಥಿಂಗ್ ಈಸ್ ಬೋತ್ ಆರ್ ಡಿಫರೆಂಟ್. ಇಯರ್ ಪಾಯಿಂಟ್ ಆಫ್ ಇಂಟ್ರೆಸ್ಟ್ ಈಸ್ ವೆದರ್ ಜಾವಾ ಅಂಡ್ ಜಾವಾ ಸ್ಕ್ರಿಪ್ಟ್ ಆರ್ ಸೇಮ್. ನೋ, ಬೋತ್ ಆರ್ ಡಿಫರೆಂಟ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್. ಜಾವಾ ಸ್ಕ್ರಿಪ್ಟ್ ಈಸ್ ಎಕ್ಸ್ಕ್ಲೂಸಿವ್ಲಿ for client side. Nowadays it is using for server side programming also, but Java is exclusively server side programming language. Got it? This is what the difference between JavaScript and Java. Later uses of JavaScript, ನಾನು ಮುಂಚೆನೆ ಹೇಳಿದಾಗೆ ಜಾವಾ ಸ್ಕ್ರಿಪ್ಟ್ ಮೈನ್ ಯೂಸ್ ಏನಪ್ಪಾ ಅಂದ್ರೆ, ಸ್ಟ್ಯಾಟಿಕ್ ಆಗಿರೋ ಎಚ್ ಟಿ ಎಮ್ ಎಲ್ ನ ಡೈನಮಿಕ್ ಆಗಿ ನಾವೇನ್ ಮಾಡ್ಬೋದಪ್ಪ ಅಂತಂದ್ರೆ ಕನ್ವರ್ಟ್ ಮಾಡ್ತಾ ಹೋಗ್ಬೋದು, ಹೆನೆನ್ಸ್ ಮಾಡ್ತಾ ಹೋಗ್ಬೋದು ಎಚ್ ಟಿ ಎಮ್ ಎಲ್ ನ. ದಟ್ ಈಸ್ ವಾಟ್ ದಿ ಬೆಸ್ಟ್ ಯೂಸೇಜ್ ಅಂತ ಹೇಳ್ಬೋದು ನಾವು ಇದರಲ್ಲಿ. ಮತ್ತೆ ಇನ್ನೊಂದಿಷ್ಟು ಏನೇನೆಲ್ಲ ಯೂಸೇಜ್ ಮಾಡುತ್ತೆ ಅನ್ನೋದನ್ನ ಇಲ್ಲಿ ಒಂದಿಷ್ಟು ಟೆಕ್ಸ್ಟ್ಸ್ ಅಲ್ಲಿ ನಾವು ಏನು ಮೆನ್ಷನ್ ಮಾಡಿದೀವಿ ಪಾಯಿಂಟ್ಸ್ ಅಲ್ಲಿ. ಬೆಟರ್ ಟು ಗೋ ವಿತ್ ದೀಸ್ ಪಾಯಿಂಟ್ಸ್. ಸೊ ಇದನ್ನ ನಾವು ಪ್ರಾಕ್ಟಿಕಲಿ ನೋಡೋಣ ಏನೇನೆಲ್ಲ ಮಾಡುತ್ತೆ ಅಂತ. ಗೆಟಿಂಗ್? ಸೊ ಇದೆಲ್ಲ ಪಾಯಿಂಟ್ಸ್ ನೋಡೋದಾದ್ಮೇಲೆ ಈವೆಂಟ್ ಡ್ರಿವೆನ್ ಕಾಂಪಿಟೇಷನ್ ಆಫ್ ಜಾವಾ ಸ್ಕ್ರಿಪ್ಟ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆ ಪಾಯಿಂಟ್ನ ನಾವು ನೋಡ್ತಾ ಹೋಗೋಣ. ಗೆಟಿಂಗ್? ಸೊ ಇದಾದ್ಮೇಲೆ ಯಾವ ರೀತಿ ನಾವು ಜಾವಾ ಸ್ಕ್ರಿಪ್ಟ್ನ ಬರಿತಾ ಹೋಗ್ತೀವಿ ಅನ್ನೋದನ್ನು ವಿ ಯೂಸ್ ಟು ಗೋ ವಿತ್ ದಟ್. ಸೊ ಬೆಟರ್ ಇಲ್ಲಿ JS1 ಅಂತ ಒಂದು ಏನಿದೆ ಜಾವಾ ಸ್ಕ್ರಿಪ್ಟ್ ಎಕ್ಸಾಂಪಲ್ ಇದೆ. ಅಫ್ಕೋರ್ಸ್ ಇದರಲ್ಲಿ ಜಾವಾ ಸ್ಕ್ರಿಪ್ಟ್ ಎಕ್ಸಾಂಪಲ್ ಅಂತ ಅಂದ್ರೆ ಏನಿರುತ್ತಪ್ಪ ಅಂದ್ರೆ HTML ಕೋಡ್ ಮತ್ತೆ ಜಾವಾ ಸ್ಕ್ರಿಪ್ಟ್ ಕೋಡ್ ಇರುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಬಂದ್ರೆ ಹೆಡ್ ಸೆಕ್ಷನ್ ಇದೆ. ಹೆಡ್ ಸೆಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದ್ದೀವಿ, ಒಂದು ಎಕ್ಸ್ಟರ್ನಲ್ ಸ್ಟೈಲ್ ಶೀಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಓಕೆ, ಸೊ ದಟ್ಸ್ ವೈ ವಿ ಆರ್ ಯೂಸಿಂಗ್ ಲಿಂಕ್ ಟ್ಯಾಗ್. ಇದು ಮೆಟಾ ಟ್ಯಾಗ್ ಅಂತ ಕರಿತೀವಿ. ಇದೇನ್ ಮಾಡುತ್ತಪ್ಪ ಅಂದ್ರೆ ಈ HTML ಬಗ್ಗೆ, HTML ಫೈಲ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಹೋಗುತ್ತೆ. ದಟ್ ಈಸ್ ವಾಟ್ ಮೆಟಾ ಟ್ಯಾಗ್. ಸೊ ಅಪಾರ್ಟ್ ಫ್ರಮ್ ದಿಸ್ ವಿ ನೀಡ್ ಟು ಕಾನ್ಸಂಟ್ರೇಟ್ ವಿತ್ ರೆಸ್ಪೆಕ್ಟ್ ಟು ಜಾವಾ ಸ್ಕ್ರಿಪ್ಟ್. ಸಿ ನೋಡ್ತಾ ಬನ್ನಿ, ಜಾವಾ ಸ್ಕ್ರಿಪ್ಟ್ನ ನಾವೆಲ್ಲಿ ಬರ್ದಿದ್ದೀವಿ ಅಂತ ಅಂದ್ರೆ, ಇಲ್ಲಿ ಟೈಪ್ ಇಸ್ ಈಕ್ವಲ್ ಟು ಟೆಕ್ಸ್ಟ್ ಜಾವಾ ಸ್ಕ್ರಿಪ್ಟ್ ಅಂತ ನಾವು ಮೆನ್ಷನ್ ಮಾಡ್ಕೊಂಡಿದ್ದೀವಿ. ಇದನ್ನ ಎಕ್ಸ್ಕ್ಲೂಸಿವ್ಲಿ ನಾವು ಮೆನ್ಷನ್ ಮಾಡಲಿಲ್ಲ ಅಂದ್ರೂ ಓಕೆ, ಥಿಂಗ್ಸ್ ಆರ್ ಗೋಯಿಂಗ್ ಟು ವರ್ಕ್ ಫೈನ್. ಗಾಟ್ ಇಟ್? ಎಸ್, ಹಾಗಾದ್ರೆ
ಜಾವಾ ಸ್ಕ್ರಿಪ್ಟ್ನ ಯಾವ ರೀತಿ ಬರಿತಾ ಇದ್ದೀವಿ, ಎಲ್ಲಿ ಬರಿತಾ ಇದ್ದೀವಿ ಅನ್ನೋದ್ರ ಬಗ್ಗೆ ನಮ್ಗೊಂದು ಸ್ವಲ್ಪ ಗಮನ ಇರಬೇಕಾಗುತ್ತೆ. ನೋಡ್ತಾ ಬನ್ನಿ, ನಾವಿಲ್ಲಿ ಜಾವಾ ಸ್ಕ್ರಿಪ್ಟ್ ಬರಿತಾ ಇರೋದು ಸ್ಕ್ರಿಪ್ಟ್ ಟ್ಯಾಗ್ ಮಧ್ಯದಲ್ಲಿ ಒಂದಿಷ್ಟು ಕೋಡ್ ಬರಿತಾ ಇದ್ದೀವಿ. ದಿಸ್ ಈಸ್ ವಾಟ್ ದಿ ಜಾವಾ ಸ್ಕ್ರಿಪ್ಟ್ ಕೋಡ್. ಇದರಲ್ಲಿ ಎಲ್ಲ ನಾರ್ಮಲ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ, ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಅಲ್ಲಿ ಇರೋ ತರ ಫಂಕ್ಷನ್ಸು ಇದೆ. ಸೊ ಸ್ಕ್ರಿಪ್ಟ್ ಟ್ಯಾಗ್ ಮಧ್ಯದಲ್ಲಿ ಜಾವಾ ಸ್ಕ್ರಿಪ್ಟ್ ಕೋಡ್ ಬರಿತಾ ಇದ್ದೀವಿ. ಇದ್ರ ಬಗ್ಗೆ ನಾವು ತುಂಬಾ ಯೋಚನೆ ಮಾಡೋದು ಬೇಡ ಸದ್ಯಕ್ಕೆ. ಜಾವಾ ಸ್ಕ್ರಿಪ್ಟ್ ಏನೇನೆಲ್ಲ ಮಾಡ್ಬೋದು ಅನ್ನೋದನ್ನ ನಾವು ತಿಳ್ಕೊಂಡ್ಮೇಲೆ ವಿ ಯೂಸ್ ಟು ಗೋ ವಿತ್ ದಟ್. ಓಕೆ, ಸೊ ಇದೊಂದು ಜಾವಾ ಸ್ಕ್ರಿಪ್ಟ್ ಕೋಡ್ ಇದೆಯಲ್ಲ, ಇದನ್ನ ನಾವು ಏನ್ ಮಾಡ್ತಾ ಹೋಗೋಣ, ಇಂಪ್ಲಿಮೆಂಟ್ ಮಾಡ್ತಾ ಹೋಗೋಣ. ವಿ ಯೂಸ್ ಟು ರನ್ ವಿತ್ ರೆಸ್ಪೆಕ್ಟ್ ಟು ಬ್ರೌಸರ್. ಸೊ ರನ್ ಆಗ್ತಾ ಇದೆ ಇಲ್ಲಿ. ಲುಕ್ ಅಟ್ ಹಿಯರ್. ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಪ್ಪ ಅಂತ ಅಂದ್ರೆ ಒಂದಿಷ್ಟು ಕಂಟೆಂಟ್ ಇದೆ. ಎಕ್ಸಾಂಪಲ್ 1, ಜಾವಾ ಸ್ಕ್ರಿಪ್ಟ್ ಕ್ಯಾನ್ ಚೇಂಜ್ HTML ಕಂಟೆಂಟ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ HTML ಕಂಟೆಂಟ್ ಇರುತ್ತಲ್ಲ, ಅದನ್ನ ಚೇಂಜ್ ಮಾಡುತ್ತೆ ಜಾವಾ ಸ್ಕ್ರಿಪ್ಟ್ ಅಂತ. ಸೊ ಐ ವಿಲ್ ಚೇಂಜ್ ಇಫ್ ಯು ಕ್ಲಿಕ್ ದಿ ಬಿಲೋ ಬಟನ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಈ ಕಂಟೆಂಟ್ ಚೇಂಜ್ ಆಗುತ್ತಂತೆ ಯಾವಾಗ ಕೆಳಗಡೆ ಇರೋ ಬಟನ್ ಕ್ಲಿಕ್ ಮಾಡಿದಾಗ. ನೋಡ್ತಾ ಬನ್ನಿ, ಇದು ಚೇಂಜ್ ಆಗುತ್ತಾ ಅಂತ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಎಸ್, ಹಾಯ್, ನೌ ದಿ ಟೆಕ್ಸ್ಟ್ ಚೇಂಜ್ಡ್. ಇದೆಲ್ಲ ಯಾವ್ದ್ರ ಮುಖಾಂತರ ಆಯ್ತಪ್ಪ ಅಂದ್ರೆ ಜಾವಾ ಸ್ಕ್ರಿಪ್ಟ್ ಮುಖಾಂತರ ಆಗಿದೆ. ಲೇಟರ್ ಎಕ್ಸಾಂಪಲ್ 2 ನಲ್ಲಿ ಏನ್ ಹೇಳ್ತಾ ಇದ್ದಾರೆ, ಜಾವಾ ಸ್ಕ್ರಿಪ್ಟ್ ಕ್ಯಾನ್ ಚೇಂಜ್ ದಿ ಫಾಂಟ್ ಸೈಜ್ ಅಂಡ್ ಫಾಂಟ್ ಕಲರ್. ಓಕೆ, ಸ್ಟೈಲ್ಸ್ ಅಪ್ಲೈ ಮಾಡ್ಬೋದಾ ಜಾವಾ ಸ್ಕ್ರಿಪ್ಟ್ ಮುಖಾಂತರ ಅಂತ ಅಂದ್ರೆ ಎಸ್. ನೋಡ್ತಾ ಹೋಗೋಣ. ಕ್ಲಿಕ್ ಮಾಡಿದೆ. ನೋಡ್ತಾ ಬನ್ನಿ, ಫಾಂಟ್ ಕಲರ್ ಏನಿತ್ತು ಮುಂಚೆ, ರಿಫ್ರೆಶ್ ಮಾಡ್ತೀನಿ, ಬ್ಲ್ಯಾಕ್ ಇದೆ, ಸೈಜ್ ಇಷ್ಟಿದೆ. ಸೊ ಇವಾಗ ನಾನು ಯಾವಾಗ ಈ ಬಟನ್ ಕ್ಲಿಕ್ ಮಾಡ್ತೀನಿ, ದೆನ್ ದಿ ಥಿಂಗ್ಸ್ ಆರ್ ಗೋಯಿಂಗ್ ಟು ಚೇಂಜ್. ಅರ್ಥ ಆಗ್ತಾ ಇದೆಯಾ? ದಿಸ್ ಇಸ್ ವಾಟ್ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಜಾವಾ ಸ್ಕ್ರಿಪ್ಟ್. ವೈ ಆಮ್ ಗಿವಿಂಗ್ ದೀಸ್ ಕೈಂಡ್ ಆಫ್ ಎಕ್ಸಾಂಪಲ್ಸ್, ಯು ಪೀಪಲ್ ನೀಡ್ ಟು ನೋ ವಾಟ್ ಎಕ್ಸಾಕ್ಟ್ಲಿ ಜಾವಾ ಸ್ಕ್ರಿಪ್ಟ್ ಈಸ್ ಡೂಯಿಂಗ್. ಸೊ ಲೇಟರ್ ಎಕ್ಸಾಂಪಲ್ 3, ಜಾವಾ ಸ್ಕ್ರಿಪ್ಟ್ ಕ್ಯಾನ್ ಹೈಡ್ ದಿ HTML ಕಂಟೆಂಟ್. ಓಕೆ, ಇದು HTML ಕಂಟೆಂಟ್ ನ ಏನ್ ಮಾಡುತ್ತೆ, ಹೈಡ್ ಮಾಡುತ್ತೆ ಅಂತ. ಇದು ಒಂದು HTML ಕಂಟೆಂಟ್ ಅಂತ ನಾವು ಕನ್ಸಿಡರ್ ಮಾಡೋದಾದ್ರೆ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇದು ಹೈಡ್ ಆಯ್ತು. ಮತ್ತೆ ಈ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗ್ತಾ ಇದೆ, ಇದು ಅನ್ಹೈಡ್ ಆಗ್ತಾ ಇದೆ. ಓಕೆ, ಅಂದ್ರೆ ಶೋ ಆಗ್ತಾ ಇದೆ. ಗೆಟಿಂಗ್? ದಿಸ್ ಇಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪನಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸಾಂಪಲ್ 3. ಎಕ್ಸಾಂಪಲ್ 4. ಸೊ ಬೇರೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ತರ ಜಾವಾ ಸ್ಕ್ರಿಪ್ಟ್ ಏನ್ ಮಾಡುತ್ತೆ, ಒಂದಿಷ್ಟು ಅರ್ಥಮೆಟಿಕ್ ಆಪರೇಷನ್ಸ್ ಮಾಡುತ್ತಾ. ಲೆಟ್ ಸಿ ವಾಟ್ ವಿಲ್ ಹ್ಯಾಪನ್. ಸೊ ಇಲ್ಲಿ ನಾನು 10 ಕೊಡ್ತೀನಿ, ನೆಕ್ಸ್ಟ್ 5 ಕೊಟ್ಟಿರ್ತೀನಿ, 2 ನಂಬರ್ಸ್ ಕೊಟ್ಟಿದ್ದೀನಿ. ಅರ್ಥಮೆಟಿಕ್ ಆಪರೇಷನ್ಸ್ ಅನ್ನೋ ಬಟನ್ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಬಂದ್ರೆ ಇದೆರಡರದ್ದು ಸಮ್ ಎಷ್ಟಿದೆ, 15 ಅಂತ ಹೇಳ್ತಾ ಇದ್ದಾರೆ. ಡಿಫರೆನ್ಸ್ 5 ಅಂತ ಹೇಳ್ತಾ ಇದ್ದಾರೆ. ಪ್ರಾಡಕ್ಟ್ 10 into 5 50, ಕೋಶೆಂಟ್ 2. ಸೊ ಈ ತರ ಅರ್ಥಮೆಟಿಕ್ ಆಪರೇಷನ್ಸ್ ಸಹ ಏನ್ ಮಾಡುತ್ತೆ, ಜಾವಾ ಸ್ಕ್ರಿಪ್ಟ್ ಪರ್ಫಾರ್ಮ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿ ದಿ ಥಿಂಗ್ ವಾಟ್ ವಿ ನೀಡ್ ಟು ನೋ ಹಿಯರ್, ಜಾವಾ ಸ್ಕ್ರಿಪ್ಟ್ ಇಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ವಿಚ್ ಇಸ್ ಗೋಯಿಂಗ್ ಟು ವರ್ಕ್ ವಿತ್ ರೆಸ್ಪೆಕ್ಟ್ ಟು HTML ಅಂಡ್ ಮೇಕ್ಸ್ ದಿ HTML into static one instead of dynamic. Got it? This is what we need to know. ಓಕೆ, ಹಾಗಾಗಿ ಇವುಗಳನ್ನೆಲ್ಲ ಯಾವ ರೀತಿ ಮಾಡುತ್ತೆ ಜಾವಾ ಸ್ಕ್ರಿಪ್ಟ್, ಅದು ನೆಕ್ಸ್ಟ್ ಪಾರ್ಟ್ ಆಫ್ ಲರ್ನಿಂಗ್. ಗಾಟ್ ಇಟ್? ಸೊ ಅದ್ರ ಬಗ್ಗೆ ನಾವು ಇವಾಗ ಏನು ಯೋಚನೆ ಮಾಡೋದು ಬೇಡ. ಇಷ್ಟೆಲ್ಲ ಮಾಡುತ್ತಪ್ಪ ಅನ್ನೋದು ಗೊತ್ತಾಗಬೇಕು. ಇದಾದ್ಮೇಲೆ ಐ ನೀಡ್ ಟು ಕನ್ವೆ ಒನ್ ಮೋರ್ ಥಿಂಗ್ ಟು ಯು ಗೈಸ್, ದಟ್ ಈಸ್ ವಾಟ್ ರಿಲೇಟೆಡ್ ಟು ಡಾಮ್. ಸ್ವಲ್ಪ ಬೋರ್ಡ್ ವರ್ಕ್ ಮಾಡೋಣ. ನೋಡ್ತಾ ಬನ್ನಿ, ಇದು HTML ಡಾಕ್ಯುಮೆಂಟ್ ಅಂತ ಅಂದ್ಕೊಳ್ಳಿ. ಯಾವ ಡಾಕ್ಯುಮೆಂಟ್ ಇದು? HTML ಡಾಕ್ಯುಮೆಂಟ್. ಇದು ಸ್ಟ್ಯಾಟಿಕ್ ಆಗಿರುತ್ತೆ, ಚೇಂಜ್ ಆಗ್ತಾ ಇರಲ್ಲ. ಬಟ್ ಅದನ್ನ ಡೈನಾಮಿಕ್ ಆಗಿ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಏಬಲ್ ಟು ಚೇಂಜ್ ಬೈ ಯೂಸಿಂಗ್ HTML ಜೊತೆ ನಾವೇನೇನು ಯೂಸ್ ಮಾಡ್ತೀವಿ, ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡ್ತೀವಿ. ಸ್ಟೈಲ್ಸ್ನ ನಾವು ಚೇಂಜ್ ಮಾಡಬೇಕು ಅಂದ್ರೆ ಅಫ್ಕೋರ್ಸ್ CSS ನ ಯೂಸ್ ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ನಾವು ಇನ್ನೊಂದು ಕಾನ್ಸೆಪ್ಟ್ ನ ಯೂಸ್ ಮಾಡ್ತಾ ಇದೀವಿ, ದಟ್ ಈಸ್ ನಥಿಂಗ್ ಬಟ್ ಡಾಮ್ ಅಂತ ಹೇಳ್ತೀವಿ. ಡಾಮ್ ನಥಿಂಗ್ ಬಟ್ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂತ. ದಿಸ್ ಈಸ್ ವಾಟ್ ಡಾಮ್. ಗೆಟಿಂಗ್? ಸೊ ಈ ಡಾಮ್ ಏನ್ ಮಾಡುತ್ತೆ ಅನ್ನೋದನ್ನ ನಾನು ಬ್ರೀಫ್ ಆಗಿ ಹೇಳ್ತೀನಿ. ಬಿಕಾಸ್ ನಾವಿಲ್ಲಿ ಜಾವಾ ಸ್ಕ್ರಿಪ್ಟ್ ಕಲಿಬೇಕಪ್ಪ ಅಂತ ಅಂದ್ರೆ ನಮಗೆ ಡಾಮ್ ಬಗ್ಗೆನೂ ಒಂದು ಸ್ವಲ್ಪ ಏನಿರ್ಬೇಕಾಗುತ್ತೆ, ಕಾನ್ಸೆಪ್ಟ್ಸ್ ಗೊತ್ತಿರ್ಬೇಕಾಗುತ್ತೆ. ಇದು ಎರಡನ್ನು ಜೊತೆಗೆ ಕಲಿತಾ ಹೋಗ್ಬೇಕಾಗತ್ತೆ ನಾವು. ಮುಂಚೆ ಜಾವಾ ಸ್ಕ್ರಿಪ್ಟ್ ಕಲ್ತ್ಬಿಟ್ಟು ಆಮೇಲೆ ಡಾಮ್ ಕಲಿತೀನಿ ಅಂತಂದ್ರೆ ನೋ, ವಿ ಕಾಂಟ್ ಏಬಲ್ ಟು ಡೂ ದಟ್. ಇದು ಎರಡನ್ನೂ ಜೊತೆಗೆ ಕಲಿತಾ ಹೋಗೋದ್ರಿಂದ ನಾವು ಸ್ವಲ್ಪ ಡಾಮ್ ಬಗ್ಗೆನೂ ನಮಗೆ ಗೊತ್ತಾಗ್ಬೇಕಾಗುತ್ತೆ. ಡಾಮ್ ಅಂದ್ರೆ ಏನು? ಇಲ್ಲಿ ಒಂದು ಯಾವುದೋ ಒಂದು HTML ಎಲಿಮೆಂಟ್ ಇದೆ, ಪ್ಯಾರಾಗ್ರಾಫ್ HTML ಎಲಿಮೆಂಟ್ ಹಾಯ್ ಅಂತ ಇದೆ. ಓಕೆನಾ? ಸೊ ಇದು ಬ್ರೌಸರ್ ಅಲ್ಲಿ ಯಾವ ರೀತಿ ಡಿಸ್ಪ್ಲೇ ಆಗಿರುತ್ತೆ, ಹಾಯ್ ಅಂತ ಡಿಸ್ಪ್ಲೇ ಆಗಿರುತ್ತೆ. ಕೆಳಗಡೆ ಒಂದು ಬಟನ್ ಹಾಕಿರ್ತೀನಿ, ಏನಂತ? ಕ್ಲಿಕ್ ಮೀ ಅಂತ. ಕ್ಲಿಕ್ ಮೀ. ಸೊ ಇಲ್ಲಿ ಒಂದು ಬಟನ್ ಕೋಡ್ ಇರುತ್ತೆ ಅಂತ ಅಂದ್ಕೊಳ್ಳಿ. ಇದಕ್ಕೆ ರೆಸ್ಪಾನ್ಸಿವ್ ಆಗಿ
ವಾಟ್ ಸ್ಪೆಸಿಫಿಕ್ ಆಗಿರೋ ಒಂದು ಬಟನ್ ರಿಲೇಟೆಡ್ ಕೋಡ್ ಇದೆ. ಹೌದಾ? ಸೊ ಇದರಲ್ಲಿ ನಾನು ಏನು ಹಾಕೊಂಡಿರ್ತೀನಿ, ಕ್ಲಿಕ್ ಮೀ ಅಕೌಂಟ್. ಇದನ್ನ ಕ್ಲಿಕ್ ಮಾಡಿದಾಗ ನಾನು ಈ ಪ್ಯಾರಾಗ್ರಾಫಲ್ಲಿರೋ ಕಂಟೆಂಟ್ನ ಚೇಂಜ್ ಮಾಡಬೇಕು. ಹಾಯ್ ಇರೋದು ಹೋಗ್ಬಿಟ್ಟು ಬಾಯ್ ಆಗಬೇಕು. ಸೊ ಇದನ್ನ ಯಾವ ರೀತಿ ನಾವು ಅಚೀವ್ ಮಾಡ್ತೀವಿ ಅನ್ನೋದಾದ್ರೆ, ಇದೆಲ್ಲ HTML ಕಂಟೆಂಟು. ಜಾವಾ ಸ್ಕ್ರಿಪ್ಟ್ ಕೋಡ್ನೇನೋ ಬರ್ಕೊಂತೀನಿ ನಾನು, ಎಲ್ಲಿ ಸ್ಕ್ರಿಪ್ಟ್ ಟ್ಯಾಗಲ್ಲಿ ಬರ್ಕೊಂತೀನಿ. ಓಕೆನಾ? ಸೊ ಬಟ್ ಬರೀ ಜಾವಾ ಸ್ಕ್ರಿಪ್ಟಿಂದ ನಾವು ಚೇಂಜ್ ಮಾಡ್ಲಿಕ್ಕಾಗಲ್ಲ, ಡಾಮ್ನ ಯೂಸ್ ಮಾಡ್ತೀವಿ. ಡಾಮ್ ಏನು ಮಾಡುತ್ತಪ್ಪ, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡಲು ಈ ಪ್ಯಾರಾಗ್ರಾಫ್ ಕಂಟೆಂಟ್ ಇದೆಯಲ್ಲ ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ. ಇದನ್ನ ಏನು ಮಾಡುತ್ತೆ, ಸೆಲೆಕ್ಟ್ ಅಂತ ಅಂದರೆ ಅದನ್ನ ಚೇಂಜ್ ಮಾಡಬೇಕಲ್ಲ, ಹಾಯ್ ಇರೋದನ್ನ ನಾವು ಬಾಯ್ ಮಾಡಬೇಕಲ್ಲ. ಹಾಗಾಗಿ ಫಸ್ಟ್ ಅದನ್ನ ಏನು ಮಾಡಬೇಕಾಗುತ್ತೆ, ವಿ ನೀಡ್ ಟು ಸೆಲೆಕ್ಟ್. ಓಕೆ, ಈ ಕೆಲಸನ ಡಾಮ್ ಮಾಡುತ್ತೆ. ಅದಾದ್ಮೇಲೆ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಇದು ಒಂದು ಕಂಟ್ರೋಲ್ ಅಥವಾ ಒಂದು ಆಬ್ಜೆಕ್ಟ್ ಆಗಿ ಸಿಕ್ಕಿರುತ್ತೆ. ಆ ಆಬ್ಜೆಕ್ಟ್ ಮೇಲೆ ಜಾವಾ ಸ್ಕ್ರಿಪ್ಟ್ ಏನಾಗುತ್ತೆ, ವರ್ಕ್ ಮಾಡುತ್ತೆ. ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ನಾನು. ಜಾವಾ ಸ್ಕ್ರಿಪ್ಟು ಚೇಂಜ್ ಮಾಡುತ್ತೆ, ಅಫ್ಕೋರ್ಸ್ ಡೈನಮಿಕ್ ಕಂಟೆಂಟ್ನ ಆ್ಯಡ್ ಮಾಡುತ್ತೆ ಡೈನಮಿಕಲಿ. ಬಟ್ ಸೆಲೆಕ್ಟ್ ಮಾಡ್ಕೋಬೇಕಲ್ಲ, ಆ ಪೋರ್ಷನ್ನ ಯಾರು ಮಾಡ್ತಾ ಇದ್ದಾರೆ, ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಮಾಡ್ತಾ ಇದೆ. ದಿಸ್ ಈಸ್ ವಾಟ್ ಆಕ್ಚುಲಿ ಹ್ಯಾಪನ್ಸ್ ವಿತ್ ರೆಸ್ಪೆಕ್ಟ್ ಟು ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್. ಸೊ ಹಾಗಾದ್ರೆ ಡಾಕ್ಯುಮೆಂಟ್ ಆಬ್ಜೆಕ್ಟ್ ಮಾಡೆಲ್ ಅಂದ್ರೆ ಏನು? ಈ HTML ಇದೆಯಲ್ಲ, HTML ಡಾಕ್ಯುಮೆಂಟ್ನ ಒಂದು ಕಂಪ್ಲೀಟ್ ಸೆಟ್ ಆಫ್ ಆಬ್ಜೆಕ್ಟ್ಸ್ ಆಗಿ ಏನ್ ಮಾಡ್ತಾ ಹೋಗುತ್ತೆ, ಟ್ರೀಟ್ ಮಾಡ್ತಾ ಹೋಗುತ್ತೆ. ಸೆಟ್ ಆಫ್ ಆಬ್ಜೆಕ್ಟ್ಸ್. ಸೊ ಇದು ಈ ಕಂಪ್ಲೀಟ್ ಡಾಕ್ಯುಮೆಂಟ್ ಇದೆಯಲ್ಲ, ಇದು ಒಂದು ಆಬ್ಜೆಕ್ಟ್. ಡಾಕ್ಯುಮೆಂಟ್ ಅನ್ನೋದು ಒಂದು ಆಬ್ಜೆಕ್ಟ್. ಅದರೊಳಗಡೆ ಬೇರೆ ಬೇರೆ ಪ್ರಾಪರ್ಟೀಸ್ ಬರುತ್ತೆ. ಅದಾದ್ಮೇಲೆ ಯಾವುದೋ ಒಂದು ಟ್ಯಾಗ್ ಇದೆ ಅಂತ ಅಂದ್ಕೊಳ್ಳಿ, ಇದನ್ನು ಸಹ ಆಬ್ಜೆಕ್ಟ್ ಆಗಿ ಏನ್ ಮಾಡ್ತಾ ಹೋಗುತ್ತೆ, ಟ್ರೀಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ಹೇಳೋದು HTML ಗೊತ್ತಿರಬೇಕು. ವೆಬ್ ಪ್ರೋಗ್ರಾಮರ್ ಆಗ್ಬೇಕಪ್ಪ ಅಂದ್ರೆ ನಮಗೆ ಊಪ್ಸ್ ಕಾನ್ಸೆಪ್ಟ್ಸ್ ಗೊತ್ತಿರಬೇಕಾಗುತ್ತೆ. ಕ್ಲಿಯರ್? ಹಾಗಾಗಿ ಊಪ್ಸ್ ಕಾನ್ಸೆಪ್ಟ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಲೈಕ್ C++ ಗೊತ್ತಿರಬೇಕು, ಈ ಜಾವಾ ಗೊತ್ತಿರಬೇಕು. ಇಲ್ಲ ಯಾವುದು ಗೊತ್ತಿಲ್ಲಪ್ಪ ನಮಗೆ ಅಂತಂದ್ರೆ ಟೋಟಲ್ ಯಾವುದಾದ್ರೂ ಊಪ್ಸ್ ಲ್ಯಾಂಗ್ವೇಜ್ ಗೊತ್ತಿರಬೇಕು. ಓಕೆ, ಸೊ ದಟ್ಸ್ ವೈ ದಿ ಸಿಲೆಬಸ್ ಈಸ್ ಫಾರ್ಮ್ಡ್ ಲೈಕ್ ದಟ್. ಇನ್ ಥರ್ಡ್ ಸೆಮ್ ಯು ಪೀಪಲ್ ನೀಡ್ ಟು ಲರ್ನ್ C++, ಇನ್ ಫೋರ್ತ್ ಸೆಮ್ ಜಾವಾ. ಗೆಟಿಂಗ್? ಸೊ ಇಲ್ಲಿ ನಾವು ನೋಡ್ತಾ ಬಂದ್ರೆ ಡಾಮ್ ಏನ್ ಮಾಡುತ್ತೆ, ಕಂಪ್ಲೀಟ್ ಡಾಕ್ಯುಮೆಂಟ್ನ ಒಂದು ಆಬ್ಜೆಕ್ಟ್ ಆಗಿ ಟ್ರೀಟ್ ಮಾಡಿ ಅದರಲ್ಲಿರೋ ಎಲಿಮೆಂಟ್ಸ್ನು ಸಹ ಆಬ್ಜೆಕ್ಟ್ ಆಗಿ ಏನು ಮಾಡ್ತಾ ಹೋಗುತ್ತೆ, ಟ್ರೀಟ್ ಮಾಡ್ತಾ ಹೋಗುತ್ತೆ. ಈ ಆಬ್ಜೆಕ್ಟ್ಗಳನ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಜಾವಾ ಸ್ಕ್ರಿಪ್ಟಿಗೆ ಕೊಡ್ತಾ ಹೋದ್ರೆ ಜಾವಾ ಸ್ಕ್ರಿಪ್ಟಲ್ಲಿ ಬೇಕಾಗಿರೋ ಚೇಂಜಸ್ನ ನಾವೇನು ಮಾಡ್ತಾ ಹೋಗ್ಬೋದು, ವಿ ಕ್ಯಾನ್ ಏಬಲ್ ಟು ಅಚೀವ್. ಓಕೆ, ದಿಸ್ ಈಸ್ ವಾಟ್ ಎಕ್ಸಾಕ್ಟ್ಲಿ ಹ್ಯಾಪ್ನಿಂಗ್. ಹಾಗಾಗಿ ಕಾಂಬಿನೇಷನ್ ಆಫ್ HTML ಪ್ಲಸ್ ಜಾವಾ ಸ್ಕ್ರಿಪ್ಟ್ ಪ್ಲಸ್ ಡಾಮ್ as well as CSS. This whole makes UI development. ಸೊ ನಮಗೆ ಸಪರೇಟ್ ಆಗಿ ಏನಿದೆ ನೆಕ್ಸ್ಟ್ ಚಾಪ್ಟರ್ ಅಲ್ಲಿ ಇದೆ, ಯಾವುದು ಡಾಮ್. ಹಾಗಂತ ನಾವು ಅಲ್ಲಿ ತನಕ ಅದನ್ನ ಟಚ್ ಮಾಡ್ದಲ್ಲ ಇರೋದು ಆಗಲ್ಲ. ನಮಗೆ ಗೊತ್ತಾಗಬೇಕಾಗುತ್ತೆ. ಜಾವಾ ಸ್ಕ್ರಿಪ್ಟ್ ಕಲಿಬೇಕು ಅಂದ್ರೆ ಡಾಮ್ ಗೊತ್ತಾಗಬೇಕಾಗುತ್ತೆ, ಡಾಮ್ ಕಲಿಬೇಕು ಅಂದ್ರೆ ಜಾವಾ ಸ್ಕ್ರಿಪ್ಟ್ ಗೊತ್ತಿರಬೇಕಾಗುತ್ತೆ. ದಟ್ಸ್ ವೈ ವಿ ನೀಡ್ ಟು ಗೋ ವಿತ್ ಇನ್ ಅ ಪ್ಯಾರಲಲ್ ಕೈಂಡ್ ಆಫ್ ಅಪ್ರೋಚ್. Okay, this is what exactly the things what we can able to do in upcoming classes. ನಾಳೆ ಬಂದ್ಬಿಟ್ಟು ಜಾವಾ ಸ್ಕ್ರಿಪ್ಟ್ ನ ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಆಗಿ ನೋಡ್ತಾ ಹೋಗೋಣ. ಏನೇನೋ ನೋಡ್ತಾ ಹೋಗೋಣ. ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಜಾವಾ ಸ್ಕ್ರಿಪ್ಟ್ ಅಲ್ಲಿ ಅದರದ್ದು ಸ್ಟೈಲ್ ಯಾವ ರೀತಿ ಇದೆ, ಪ್ರೋಗ್ರಾಮ್ ಬರೆಯುವಂಥ ಸ್ಟೈಲ್, ಅದರಲ್ಲಿರುವಂಥ ರಿಸರ್ವ್ ವರ್ಡ್ಸ್ ಯಾವುದಿದೆ, ಅದರಲ್ಲಿರುವಂಥ ಕಂಡೀಷನಲ್ ಸ್ಟೇಟ್ಮೆಂಟ್ಸ್ ಯಾವುದಿದೆ, ಲೂಪ್ಸ್ ಯಾವುದಿದೆ. ಗೆಟಿಂಗ್? ಅದಾದ್ಮೇಲೆ ಫಂಕ್ಷನ್ ಕಾನ್ಸೆಪ್ಟ್ಸ್ ಯಾವ ರೀತಿ ಇದೆ, ಊಪ್ಸ್ ಕಾನ್ಸೆಪ್ಟ್ಸ್ ಯಾವ ರೀತಿ ಇದೆ ಅನ್ನೋದನ್ನ ನಾವೇನ್ ಮಾಡ್ತಾ ಹೋಗೋಣ, ವಿ ಯೂಸ್ ಟು ಡಿಸ್ಕಸ್. ಕೀಪ್ ಇನ್ ಮೈಂಡ್, ಜಾವಾ ಸ್ಕ್ರಿಪ್ಟ್ ಇಸ್ ಎ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಅಫ್ ಕೋರ್ಸ್ ಇಟ್ ಈಸ್ ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಹಾಗಾಗಿ ಆಸ್ ವಿ ಲರ್ನ್ ಅದರ್ ಲ್ಯಾಂಗ್ವೇಜಸ್ ಲೈಕ್ C++, Java, C# and other languages, in the same way we need to learn JavaScript also. ಸೊ ಹಾಗಾಗಿ ನೀವುಗಳು ಏನು ಕಾನ್ಸೆಪ್ಟ್ಸ್ ಗೊತ್ತಿರಬೇಕಪ್ಪ ಅಂದರೆ ನಿಮ್ಗೆ ಇದೆಲ್ಲ ಕಾನ್ಸೆಪ್ಟ್ಸ್ ಮುಂಚೆನೇ ಗೊತ್ತಿರಬೇಕು. ಬೆಟರ್ ಯು ನೀಡ್ ಟು ಬಿ ವಾಟ್ ಇನ್ ಎ ಕಂಡೀಷನ್ ಇನ್ ಸಚ್ ಎ ವೇ ದಟ್ ಯು ಕ್ಯಾನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಆಲ್ ಪ್ರೋಗ್ರಾಮಿಂಗ್ ಕಾನ್ಸೆಪ್ಟ್ಸ್. ಓಕೆ, ಸ್ವಲ್ಪ ರೀಫ್ರೆಶ್ ಮಾಡ್ಕೊಳ್ಳಿ. ರೀಫ್ರೆಶ್ ಮಾಡ್ಕೊಂಡ್ಬಿಟ್ಟು ನೀವೇನು ಮಾಡ್ಕೋಬೇಕಾಗುತ್ತಪ್ಪ ಅಂತಂದರೆ ವಾಟ್ ಯು ನೀಡ್ ಟು ಡೂ, ಯು ನೀಡ್ ಟು ಅಟೆಂಡ್ next upcoming classes. That's it for today. Thank you all. Have a nice day. Happy learning.